ಎಸ್ಟಿ ಬೋರ್ಡ್ ಹಗರಣ ಈ ಹಿಂದೆ ಕೂಡ ಕೇಳಿ ಬರ್ತಾ ಇತ್ತು. SC/ST ಗಿಟ್ಟಂತ ದುಡ್ಡನ್ನ 11,000 ಕೋಟಿಯನ್ನ ಇವರು ಗ್ಯಾರಂಟಿಗಳಿಗೆ ಕೊಟ್ಬಿಟ್ರು ಅಂತ ಹೇಳಿ. ಅದು 11,000 ಕೋಟಿ ಇಲ್ಲ. ಈಗ ಇನ್ನೊಂದು ಕಡೆಗೆ ಬಹುಕೋಟಿ ಹಗರಣ. ಸಿಎಂ ಸಿದ್ದರಾಮಯ್ಯ, ಸಚಿವ ನಾಗೇಂದ್ರ ರಾಜೀನಾಮೆಗೆ, ಈ ಕಡೆಗೆ ಅಶೋಕ್ ಅವರು ಬರೀ ಆಗ್ರಹ ಮಾಡೋದೇ ಆಯ್ತು. ಈ ವಿರೋಧ ಪಕ್ಷದ ನಾಯಕರ ಕತೆ. ಸಿಎಂ ಅಡಿಯೇ ಈ ಅಕ್ರಮ ಆಗಿದೆ, ದೆಹಲಿ ನಾಯಕರಿಗೂ ಕೂಡ ಹಣ ಹೋಗಿದೆ ಅಂತ ಹೇಳಿ. ಸೊ ಮಸ್ಟ್ SIT ಅವ್ರು ಹೋಗ್ಬಿಟ್ಟು ಇವ್ರ ಹತ್ರ ಇನ್ಫಾರ್ಮೇಶನ್ ತಗೋಬೇಕು. ಪೊಲಿಟಿಕಲಿ ಸ್ಟೇಟ್ಮೆಂಟ್ ಕೊಡೋದು ಬೇರೆ. ಹಗರಣದ ದಾಖಲೆ ದೆಹಲಿಗೆ ಕಳಿಸಿದ್ದೇವೆ ಅಂತ ಅಶೋಕ್ ಅವರು ಹೇಳ್ತಾ ಇದ್ದಾರೆ. ಮತ್ತೊಂದು ಕಡೆಗೆ ನಾಗೇಂದ್ರ ಬಂಧನ ಆಗಬೇಕು, ಸಾಕ್ಷಿ ನಾಶ, ಬೆದರಿಕೆ ಕೆಲಸವೂ ಕೂಡ ಆಗ್ತಾ ಇದೆ ಅಂತ ಪ್ರಹ್ಲಾದ್ ಜೋಶಿ ಅವರು ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ. ಇದೊಂದು ಸಣ್ಣ ಇನ್ಸಿಡೆಂಟ್ ಅಲ್ಲ, ಬ್ರಹ್ಮಾಂಡವಾದಂಥ ಒಂದು ಲೂಟಿಯ ಹಗರಣ. ಸರ್ಕಾರದ ಹಣ ಯಾವ ಖಾತೆಗೆ ಬೇಕಾದರೂ ಎಲ್ಲಿಗೆ ಬೇಕಾದರೂ ಟ್ರಾನ್ಸ್ಫರ್ ಮಾಡ್ಬೋದು ಅಂತ ಏನಾನ ಆದೇಶ ಕೊಟ್ಟಿದ್ದಾರೆ, ಮೌಖಿಕ ಆದೇಶ. ನೀವು ಅದರಿಂದ ಇದು ನನಗನ್ಸ್ತತೆ ಸೋನಿಯಾ ಗಾಂಧಿಯವರು, ರಾಹುಲ್ ಗಾಂಧಿವರೆಗೂ ಈ ಹಣದ ಹೋಗಿದೆ ಅಂತ ನೇರ ನಾವು ಆಪಾದನೆಯನ್ನು ಮಾಡ್ತಾ ಇದ್ದೀವಿ. 9 IT ಕಂಪ್ನಿಗೂ ಅಲ್ಲರಿ, ದಲಿತರ ಹಣನ IT ಕಂಪ್ನಿಗಳಿಗೆ ಹೆಂಗೆ ಟ್ರಾನ್ಸ್ಫರ್ ಆಗ್ತದೆ? ಇಂಥ ಹಣವನ್ನೇ ಲೂಟಿ ಹೊಡಿತೀರಾ ನೀವು ಕಾಂಗ್ರೆಸ್ ಅವರು ಅಂದ್ರೆ? ಇನ್ನೆಷ್ಟು ಚಂಡಾಳ್ರು ಇರ್ಬೇಕು ನೀವು, ಎಷ್ಟು ಚಂಡಾಳ್ರು ನೀವು. ಈ ಕಿಕ್ ಬ್ಯಾಕ್ ಹಣ ಡೆಲ್ಲಿವರೆಗೂ ಮುಟ್ಟಿದೆ. ಮುಂದೆ ಇದು ಕಾಂಗ್ರೆಸ್ಸಿನ ಡೆಲ್ಲಿ ನಾಯಕರ ತಲ್ಲರ ದಂಡನೂ ಕೂಡ ಆಗ್ತದೆ. ನೀವೇನಾದ್ರೂ ಇದನ್ನ ರಾಜೀನಾಮೆ ಕೊಡದೆ, CBI ಕೊಡದೆ ನೀವು ಹಿಂಗೆ ಮುಚ್ಚಾಕಕ್ಕೆ ಪ್ರಯತ್ನ ಮಾಡಿದ್ರೆ ಇದು ಡೆಲ್ಲಿವರೆಗೂ, ಕಾಂಗ್ರೆಸ್ಸಿನ ಡೆಲ್ಲಿ ನಾಯಕರವರೆಗೂ ಈ ಸ್ಕ್ಯಾಂಡಲ್ ಅನ್ನ ತೆಗೆದುಕೊಂಡು BJP ಹೋಗುತ್ತೆ. ಎಲ್ಲವೂ ಹೊರಗೆ ಬರ್ಬೇಕಂದ್ರೆ ಮೊದಲನೇದಾಗಿ ನಾಗೇಂದ್ರ ರಾಜೀನಾಮೆ ಕೊಡಬೇಕು, ಆತನನ್ನು ಬಂಧಿಸಿ ವಿಚಾರಣೆ ಮಾಡಬೇಕು. ಮತ್ತು ರಾಜ್ಯ ಸರ್ಕಾರದ ಯಾವುದೇ ಪೊಲೀಸ್ ಅಧಿಕಾರಿಗಳದ್ದು SIT ಇರಲಿ, ಮತ್ತೊಂದಿರಲಿ, ಇವ್ರು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಸರ್ಕಾರ ಅವ್ರದ್ದು ಅಧಿಕಾರದಲ್ಲಿದೆ. ಇದೊಂದು ಬಹುದೊಡ್ಡ ಹಗರಣ ಆಗಿರುವುದರಿಂದ ಇದನ್ನು CBIಗೆ ಒಪ್ಪಿಸ್ಬೇಕು. ಯಾಕಂದರೆ ಇದರಲ್ಲಿ ಯೂನಿಯನ್ ಬ್ಯಾಂಕಿನ ಕೆಲವು ಅಧಿಕಾರಿಗಳು ಇದ್ದಾರೆ ಅನ್ನುವಂಥದ್ದು ಈಗಾಗಲೇ ಮಾಧ್ಯಮದಲ್ಲಿ ತಮ್ಮೆಲ್ಲರ ಚಾನಲ್ಗಳಲ್ಲಿಯೂ ಸಹಿತ ಅದು ಬಂದಿದೆ. ಹಾಗಾಗಿ ಇದು ಸಂಪೂರ್ಣವಾದಂಥ ಪ್ಲ್ಯಾಂಡ್, ಸರ್ಕಾರಿ ದುಡ್ಡನ್ನು ಹೊಡೆದು ಚುನಾವಣೆ ಮಾಡಲಿಕ್ಕೆ ಮಾಡಿದಂಥ ಒಂದು ವ್ಯವಸ್ಥಿತವಾದಂಥ ಒಂದು ಒಂದು ರೀತಿಯಲ್ಲಿ ಷಡ್ಯಂತ್ರ ಪ್ಲ್ಯಾನ್ ಇದೆ. ಹಾಗಾಗಿ ಸರ್ಕಾರದ ಹಣವನ್ನು ಬಳಸಿಕೊಂಡು ಈ ಪ್ರಮಾಣದಲ್ಲಿ ಭ್ರಷ್ಟಾಚಾರ ಮಾಡಿ ಅದನ್ನು ತೆಲಂಗಾಣಕ್ಕೆ ವರ್ಗಾವಣೆ ಮಾಡೋದು. ನನ್ನ ಸಹೋದ್ಯೋಗಿ ಈಗ ಮಸೂದ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ ಪೊಲಿಟಿಕಲ್ ಬ್ಯೂರೋಯಿಂದ. ಮಸೂದ್, ಹೇಳಿಕೆಗಳನ್ನ ಕೊಡುವ ಮಟ್ಟಕ್ಕೆ BJP ಅಲ್ಲಿಗೆ ಸೀಮಿತವಾದಂಗೆ ಕಾಣಿಸ್ತಾ ಇದೆ. ಬರೀ ಹೇಳಿಕೆಗಳು. ಆ ವಿರೋಧ ಪಕ್ಷ ನಿಜವಾದಂತ ವಿರೋಧ ಪಕ್ಷ ಕಾಣಿಸ್ತಾ ಇಲ್ಲ ರಾಜ್ಯದಲ್ಲಿ ಅಂತ ಅನಿಸ್ತಾ ಇದೆ ಅಲ್ವಾ ಮಸೂದ್? ಅರುಣ್, ಈಗ ಬಿಜೆಪಿ ಇಡೀ ಪ್ರಕರಣದಲ್ಲಿ ದೊಡ್ಡ ಮಟ್ಟದ ಅನುಮಾನವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ಹಾಗಾಗಿನೇ SIT ಬದಲು CBI ತನಿಖೆ ಕೊಡಿ ಅನ್ನುವಂತಹ ಆಗ್ರಹವನ್ನ ಬಿಜೆಪಿ ನಾಯಕರು ಮಾಡ್ತಾ ಇದ್ದಾರೆ. ಜೊತೆಗೆ ಕೆಲವೊಂದು ವಿಚಾರಗಳನ್ನು ಕೂಡ ಬಿಜೆಪಿ ನಾಯಕರು ಬಹಿರಂಗ ಪಡಿಸಿರುವಂತದ್ದು. ಇಡೀ ಅಕ್ರಮ ಪ್ರಕರಣದಲ್ಲಿ ಕಿಕ್ ಬ್ಯಾಕ್ ದೆಹಲಿವರೆಗೂ ಕೂಡ ಹೋಗಿದೆ, ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಅವರಿಗೂ ಕೂಡ ಹೋಗಿದೆ ಅನ್ನುವಂತ ಗಂಭೀರ ಆರೋಪ ಮಾಡಿರುವಂತದ್ದು. ಸರ್ಕಾರದ ಎಲ್ಲಾ ಸಚಿವರು, ಅಧಿಕಾರಿಗಳು ಕೂಡ ಇದರಲ್ಲಿ ಶಾಮೀಲಾಗಿದ್ದಾರೆ ಅನ್ನುವಂತ ಆರೋಪವನ್ನು ಕೂಡ ಮಾಡ್ತಾರೆ. 187 ಕೋಟಿ ದೊಡ್ಡ ಒಂದು ಮೊತ್ತದ ಹಗರಣ ಆಗಿರುವ ಹಿನ್ನೆಲೆಯಲ್ಲಿ CBI ತನಿಖೆ ಕೊಡಿ ಅನ್ನುವಂಥದ್ದು. ಇನ್ನು ಪ್ರಹ್ಲಾದ್ ಜೋಶಿ ಅವರು ಕೂಡ ಈ ನಿಟ್ಟಿನಲ್ಲಿ ನಾಗೇಂದ್ರ ಅವ್ರನ್ನ ಅರೆಸ್ಟ್ ಮಾಡಬೇಕು, ಇಲಾಖೆ ಸಚಿವರವರು ಜವಾಬ್ದಾರಿ ಅವರೇ ಹೊತ್ಕೋಬೇಕು. ಇಷ್ಟಾದ್ರೂ ಕೂಡ ರಾಜ್ಯ ಸರ್ಕಾರ ಅವ್ರನ್ನ ಅರೆಸ್ಟ್ ಮಾಡಿಲ್ಲ, ಯಾಕೆ ವಜಾ ಮಾಡಿಲ್ಲ ಅನ್ನುವಂತಹ ಆಗ್ರಹ ಮಾಡಿದ್ದಾರೆ. ಜೊತೆಗೆ ಅವ್ರನ್ನ ಬಂಧನ ಮಾಡಬೇಕು ಅನ್ನುವಂತ ಆಗ್ರಹವನ್ನು ಕೂಡ ಮಾಡ್ತಾರೆ. 2 ದಿನಗಳಿಂದ ನಾಗೇಂದ್ರ ಕಾಣಿಸ್ತಾ ಇಲ್ಲ ಅನ್ನುವಂತ ಅನುಮಾನವನ್ನ CT ರವಿ ಅವರು ವ್ಯಕ್ತಪಡಿಸ್ತಾ ಇದ್ದಾರೆ. ಒಟ್ಟಾರೆಯಾಗಿ ಇಡೀ ಪ್ರಕರಣದಲ್ಲಿ ದೊಡ್ಡ ಮಟ್ಟದ ಒಂದು ಹೋರಾಟ ಮಾಡಬೇಕು ಅನ್ನುವಂತ ತೀರ್ಮಾನವನ್ನ ಬಿಜೆಪಿ ಮಾಡ್ಕೊಂಡಿದೆ. ನೀತಿ ಸಂಹಿತೆ ಕಾರಣವಾಗಿ ಇನ್ನೊಂದು ಕೆಲವು ದಿನ ಕಾಲ ಬೇಡ ಅನ್ನುವಂತ ನಿರ್ಧಾರಕ್ಕೆ ಬಂದಿದೆ. ಜೂನ್ 6ನೇ ತಾರೀಕಿನಿಂದ ರಾಜ್ಯಾದ್ಯಂತ ಬೃಹತ್ ಪ್ರಮಾಣದಲ್ಲಿ ಒಂದು ಹೋರಾಟ ಮಾಡಬೇಕು ಅನ್ನುವಂತ ತೀರ್ಮಾನಕ್ಕೂ ಕೂಡ ಬಿಜೆಪಿ ಮುಂದಾಗಿದೆ. ಒಟ್ಟಾರೆಯಾಗಿ 10 ಅನುಮಾನಗಳ ಹಿನ್ನೆಲೆಯಲ್ಲಿ ಸಮಗ್ರ ತನಿಖೆ ಮಾಡಬೇಕು, CBIಗೆ ವಹಿಸಬೇಕು ಅನ್ನುವಂತ ಆಗ್ರಹವನ್ನ ಬಿಜೆಪಿ ನಾಯಕರು ಮಾಡ್ತಾ ಇದ್ದಾರೆ. ಅರುಣ್. ಓಕೆ ಮಸೂದ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.